ಮಿತ್ರರೇ ನಮಸ್ಕಾರ. ನೀವು ಇಂದು ರಾತ್ರಿ ಮಲಗುವ ಮುನ್ನ ಯಾವ ಯೋಚನೆಗಳೊಂದಿಗೆ ಮಲಗುತ್ತೀರಾ? ಒಂದು ಕ್ಷಣ ನಿಂತು ಯೋಚಿಸಿ, ಏಕೆಂದರೆ ನೀವು ಮಲಗುವ ಕ್ಷಣವೇ ನಿಮ್ಮ ನಾಳೆಯ ದಿನವನ್ನು ನಿರ್ಧರಿಸುತ್ತದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೇಳಲಿರುವ ವಿಷಯ, ಪ್ರತಿದಿನ ರಾತ್ರಿ ಮಾಡುವ ತಪ್ಪುಗಳು ನಿಮ್ಮ ಅದೃಷ್ಟವನ್ನು ನಿಧಾನವಾಗಿ ಕಸಿದುಕೊಳ್ಳಬಹುದು. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಅದೃಷ್ಟವನ್ನು ಮರಳಿ ಪಡೆಯುವ ಸರಳ ವಿಧಾನವನ್ನು ಹೇಳುತ್ತೇನೆ. ಅದೃಷ್ಟವೆಂದರೆ ಏನು? ಅದೃಷ್ಟ ಎಂದರೆ ಮಾಯಾಜಾಲವಲ್ಲ. ಅದು ಅವಕಾಶ, ಮನಸ್ಸಿನ ಸ್ಥಿತಿ, ನಿರಂತರ ಕ್ರಿಯೆಯ ಫಲ. ನಿಮ್ಮ ಮನಸ್ಸು ಯಾವ ದಿಕ್ಕಿನಲ್ಲಿ ಕೆಲಸ ಮಾಡುತ್ತದೋ ನಿಮ್ಮ ಜೀವನವು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ. ರಾತ್ರಿ ಮಲಗುವ ಮುನ್ನದ ಮನಸ್ಥಿತಿ ಮನಸ್ಸಿನ ಅತ್ಯಂತ ಶಕ್ತಿಶಾಲಿ ಕ್ಷಣವಾಗಿದೆ. ಮಲಗುವ ಮುನ್ನ ಮನಸ್ಸು ಏಕೆ ಶಕ್ತಿಶಾಲಿ? ನಿದ್ರೆಗೆ ಹೋಗುವ ಸಮಯದಲ್ಲಿ ಮನಸ್ಸು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತದೆ. ದಿನದ ಕೊನೆಯ ಯೋಚನೆ ನೆಟ್ಟಗೆ ನೆಲೆಯಾಗುತ್ತದೆ. ಅದು ನಾಳೆಯ ವರ್ತನೆ, ನಿರ್ಧಾರ, ಆಕರ್ಷಣೆಯನ್ನು ನಿಯಂತ್ರಿಸುತ್ತದೆ. ಅದರಲ್ಲೇ ಒಂದು ತಪ್ಪು ಮಾಡಿದರೆ ಪರಿಣಾಮ ದೊಡ್ಡದು. ಆ ಒಂದು ದೊಡ್ಡ ತಪ್ಪು ಯಾವುದು? ಮಲಗುವ ಮುನ್ನ ನೆಗೆಟಿವ್ ಯೋಚನೆಗಳೊಂದಿಗೆ ಮಲಗುವುದು. ಉದಾಹರಣೆಗಾಗಿ, ನನ್ನ ಜೀವನದಲ್ಲಿ ಏನೂ ಸರಿಯಿಲ್ಲ, ನಾಳೆ ಮತ್ತೆ ಕಷ್ಟ, ನನಗೆ ಅದೃಷ್ಟವೇ ಇಲ್ಲ. ಈ ಯೋಚನೆಗಳೇ ನಿಮ್ಮ ಅದೃಷ್ಟಕ್ಕೆ ಬೀಗ ಹಾಕುತ್ತವೆ. ಇದು ಹೇಗೆ ಅದೃಷ್ಟವನ್ನು ಕಸಿದುಕೊಳ್ಳುತ್ತದೆ? ನಿಮ್ಮ ಮನಸ್ಸು ನಂಬಿದ್ದನ್ನೇ ಹುಡುಕುತ್ತದೆ. ನೀವು ದುರ್ಭಾಗ್ಯ ನಂಬಿದರೆ ಅವಕಾಶಗಳನ್ನೇ ಕಾಣುವುದಿಲ್ಲ. ಅದೇ ಅವಕಾಶ ನಿಮ್ಮ ಮುಂದೆ ಇದ್ದರೂ ನೀವು ಗಮನಿಸುವುದಿಲ್ಲ. ಇದೇ ನಿಜವಾದ ಅದೃಷ್ಟ ನಷ್ಟ. ವಿಜ್ಞಾನ ಏನು ಹೇಳುತ್ತದೆ? ಸೈಕಾಲಜಿ ಪ್ರಕಾರ, ಸ್ಲೀಪ್ ಬಿಫೋರ್ ಥಾಟ್ಸ್, ನ್ಯೂರಲ್ ಪ್ರೋಗ್ರಾಮಿಂಗ್, ರಿಪೀಟೆಡ್ ನೆಗೆಟಿವ್ ಥಾಟ್ಸ್, ಲರ್ನ್ಡ್ ಹೆಲ್ಪ್ಲೆಸ್ನೆಸ್, ಮಾರ್ನಿಂಗ್ ಮೂಡ್ ಡಿಪೆಂಡ್ಸ್ ಆನ್ ನೈಟ್ ಇಮೋಷನ್. ಅಂದರೆ ರಾತ್ರಿ ತಪ್ಪು, ನಾಳೆಯ ತಪ್ಪು. ಭಾರತೀಯ ಪರಂಪರೆಯಲ್ಲಿ ನಿದ್ರೆ, ಹಳೆಯ ಕಾಲದಲ್ಲಿ ಮಲಗುವ ಮುನ್ನ ಪ್ರಾರ್ಥನೆ, ಒಳ್ಳೆಯ ಮಾತು, ದೇವರ ಹೆಸರು ಮನಸ್ಸನ್ನು ಶುದ್ಧಗೊಳಿಸುವ ವಿಧಾನ. ಹಣ ಮತ್ತು ಅದೃಷ್ಟದ ಸಂಪರ್ಕ. ಹಣ ಅವಕಾಶಗಳಿಂದ ಬರುತ್ತದೆ. ಅವಕಾಶಗಳು ಎಚ್ಚರವಾದ ಮನಸ್ಸಿಗೆ ಮಾತ್ರ ಕಾಣಿಸುತ್ತದೆ. ಧೈರ್ಯವಿರುವವರಿಗೆ ಸಿಗುತ್ತದೆ. ನೆಗೆಟಿವ್ ಮನಸ್ಥಿತಿ ಅಂದರೆ ಭಯ, ಅವಕಾಶ ಕೈ ತಪ್ಪುವುದು. 90% ಜನರು ಮಾಡುವ ರಾತ್ರಿಯ ತಪ್ಪುಗಳು: ಮಲಗುವ ಮುನ್ನ ಫೋನ್ನಲ್ಲಿ ಕೆಟ್ಟ ಸುದ್ದಿ, ಸಾಮಾಜಿಕ ಜಾಲತಾಣ ಹೋಲಿಕೆ, ಜಗಳದ ಯೋಚನೆ, ನಾಳೆಯ ಭಯ. ಇವೆಲ್ಲವೂ ಅದೃಷ್ಟ ಶತ್ರುಗಳು. ಲಕ್ಷಣಗಳು ಏನೆಂದರೆ, ನಿಮ್ಮ ಅದೃಷ್ಟ ಕುಸಿಯುತ್ತಿದೆಯಾ? ಬೆಳಿಗ್ಗೆ ದಣಿವಾಗುತ್ತದೆ, ಸಣ್ಣ ವಿಷಯಕ್ಕೂ ಕೋಪ, ಅವಕಾಶಗಳು ಕೈ ತಪ್ಪುವುದು, ನಿರಂತರ ಅಡಚಣೆಗಳ ಅನುಭವ. ಇವು ಲಕ್ಷಣಗಳು, ಆದರೆ ಕಾರಣಗಳಲ್ಲ. ಅದೃಷ್ಟ ಉಳಿಸಿಕೊಳ್ಳುವ ಸರಳ ವಿಧಾನ: ಮಲಗುವ ಮುನ್ನ ಒಂದು ಒಳ್ಳೆಯ ಘಟನೆಯನ್ನು ನೆನಪಿಸಿಕೊಳ್ಳಿ. ಚಿಕ್ಕದಾಗಿರಬಹುದು, ಮನಸ್ಸು ಶಾಂತವಾಗುತ್ತದೆ. ಕೃತಜ್ಞತೆ ಶಕ್ತಿ. ಮಲಗುವ ಮುನ್ನ 3 ವಿಷಯಗಳಿಗೆ ಧನ್ಯವಾದ ಹೇಳಿ. ಮನಸ್ಸು ಅಬಂಡೆನ್ಸ್ ಮೋಡ್ಗೆ ಹೋಗುತ್ತದೆ. ಇದು ಅದೃಷ್ಟವನ್ನು ಆಕರ್ಷಿಸುವ ಸ್ಥಿತಿ. ಮೊಬೈಲ್ ನಿಯಂತ್ರಣ. ಮಲಗುವ 10 ನಿಮಿಷ ಮೊದಲು ಮೊಬೈಲ್ ಬಿಟ್ಟು ಮೌನ, ಆಳವಾದ ಉಸಿರಾಟ. ಇದು ಮನಸ್ಸನ್ನು ರಿಸೆಟ್ ಮಾಡುತ್ತದೆ. ಈ ವಿಧಾನವನ್ನು 21 ದಿನ ಅನುಸರಿಸಿ. ನೀವು ಗಮನಿಸುವಿರಿ, ಮನಸ್ಸಿನ ಶಾಂತಿ, ಅವಕಾಶಗಳ ಹೆಚ್ಚಳ, ನಿರ್ಧಾರಗಳ ಸ್ಪಷ್ಟತೆ. ಇದೇ ಅದೃಷ್ಟ ಬದಲಾವಣೆ. ಕೊನೆಯದಾಗಿ ಹೇಳುವುದೇನೆಂದರೆ, ಅದೃಷ್ಟ ಹೊರಗಿಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿದೆ. ಇಂದು ರಾತ್ರಿ ಮಲಗುವ ಮುನ್ನ ಒಂದು ಒಳ್ಳೆಯ ಯೋಚನೆ ಮಾಡಿ ಮಲಗಿರಿ. ನಿಮ್ಮ ನಾಳೆ ಅದಕ್ಕೆ ಉತ್ತರ ಕೊಡುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಲೋಕ್ ಡೈರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.